ನೋಡಿಯಪ್ಪ, ನೋಡಿ, ಪಕ್ಷಾತೀತ ಅಲ್ಲ, ದಿಸ್ ಈಸ್ ಪಾಲಿಟಿಕ್ಸ್. ಅವ್ರು ಮಾಡ್ತಾ ಇರೋದು ರಾಜಕಾರಣ. ನಾವು ಹಿಂದೆ ಕುಮಾರಸ್ವಾಮಿಯವರ ಚೀಫ್ ಮಿನಿಸ್ಟರ್ ಇದ್ದಾಗ ಇದು ಸ್ಯಾಂಕ್ಷನ್ ಆಗಿತ್ತು. BJP ಗೌರ್ಮೆಂಟ್ ಬಂದು ಅವರ ಯಡಿಯೂರಪ್ಪನವರು ಮತ್ತು ಅವರ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಲ್ಲ ಮಧುಸ್ವಾಮಿ ಅವರೆಲ್ಲ ಸೇರಿ ಅದನ್ನು ತಡಾಗಿ ಹೋಲ್ಡ್ ಮಾಡಿದರು. ಆಗ 600 ಕೋಟಿ ಇತ್ತು, ಈಗ 900 ಕೋಟಿ ಚಿಲ್ಲರೆ, ಹತ್ತತ್ರ 1000 ಕೋಟಿಗೆ ಈಗ ಆಗಿದೆ. ಇದು ಅವ್ರಿಗೆ ಹಸಿವೆ ಅಷ್ಟೇ. ಅವ್ರಿಗೆ 10 ವರ್ಷದಿಂದ 12 ವರ್ಷದಿಂದ ಏನು ನೀರು ಕುಣಿಗಲ್ಗೆ ಹೋಗಬೇಕಾಗಿತ್ತೋ ಆ ನೀರು ಹೋಗಿಲ್ಲ. ಇವನ್ 91% ಅವ್ರಿಗೆ ಲಾಸ್ ಆಗಿದೆ, ಕೊರತೆ. 91, 92, 95 ಲಾಸ್ಟ್ 10 ಇಯರ್ಸ್ ಸ್ಟ್ಯಾಟಿಸ್ಟಿಕ್ಸ್ 2014ರಿಂದ ಇಲ್ಲಿವರೆಗೂ ಕೂಡ ಅವ್ರಿಗೆ ತುಮಕೂರು ವಲಯದಿಂದ ಅವ್ರಿಗೇನು ಕುಣಿಗಲ್ಗೆ 2 TMC ನೀರು ಹೋಗಬೇಕಾಗಿತ್ತು, ಯಾವಾಗೂ ಕೂಡ ಅವ್ರಿಗೆ ಹೋಗಿಲ್ಲ. ಇಲ್ಲಿವರೆಗೂ ಅವ್ರಿಗೆ 10% ಹೋಗಿಲ್ಲ, 10% ಕೂಡ ಹೋಗಿಲ್ಲ. ಸೊ ಆ ದೃಷ್ಟಿಯಿಂದ ಇವತ್ತು ನಾವು ಅದನ್ನು ತೆಗೆದುಕೊಳ್ಬೇಕು ಅಂತ ತೆಗೆದುಕೊಂಡಿದ್ದೇವೆ. ಯಾರಿಗೂ ಏನು ಇದರಿಂದ ಅನ್ಯಾಯ ಏನು ಆಗ್ತಾಯಿಲ್ಲ. ತುಮಕೂರು ಶಾಖಾ ನಾಲೆ ಮೇಲ್ದರ್ಜೆಗೆ ಬರುವ ಎಲ್ಲ ತಾಲೂಕುಗಳು ಹಂಚಿಕೆಗೆ ಯಾವುದೇ ತೊಂದರೆ ಇರುವುದಿಲ್ಲ. ಇದನ್ನು ನಾವು ಮಾಡ್ತಾಯಿದ್ದೇವೆ. ಸೊ ಅದಕ್ಕೆ ಈಗ ಅವರು ರಾಮನಗರಕ್ಕೇನು ಅವಶ್ಯಕತೆ ಏನಿಲ್ಲ. ರಾಮನಗರಕ್ಕೆ ಮೊದಲೇ ಶ್ರೀರಂಗ ಯೋಜನೆ ಬಂದಿದೆ. ನಾನು ಬೆಂಗಳೂರಿಗೂ ಕೂಡ ನಾನು ಬಂದ ತಕ್ಷಣ ನೀರು ನೆಲ್ಲಲ್ಲಿ ಉಳಿಸ್ಬೋದು ಉಳಿಸಿ 6 TMC ನೀರನ್ನ ಬೆಂಗಳೂರಿಗೆ ಸೀಮಿತವಾಗಿ ಇಟ್ಟಿದ್ದೀವಿ. ಕುಣಗಲ್ ತಾಲೂಕಿಗೆ 3.3 TMC ನೀರು, ಇನ್ಕ್ಲೂಡಿಂಗ್ ಕುಣಗಲ್ಗೆ ನಾವು ಶ್ರೀರಂಗ ವಾರ್ಡ್ಗೆ 0.67 TMC. ಮಾಗಡಿ ತಾಲೂಕಿಗೆ 0.6 TMC ಕೆಲವು ಟ್ಯಾಂಕ್ಗೆ ಹಿಂದೆನೇ ಪ್ಲ್ಯಾನ್ ಮಾಡಬೇಕಾಗಿದೆ. ಅವರೆಲ್ಲ ಒಪ್ಕೊಂಡಿರೋದು, ಇವತ್ತಲ್ಲ, ಯಾವುದೋ ಕಾಲದಲ್ಲಿ ಅದನ್ನೆಲ್ಲ ಒಪ್ಕೊಂಡಿರೋಂಥ ಒಂದು ವಿಚಾರ. ಅವರು ಪಾಪ ಇದೆಲ್ಲ ಕಾವೇರಿ ಬೇಸಿನಲ್ಲೇ ಬರ್ತದೆ. ಮಾಗಡಿನೂ ಕಾವೇರಿ ಬೇಸಿನ್ ಬರ್ತದೆ, ತುಮಕೂರು ಕೆಲವು ಭಾಗ ಕಾವೇರಿ ಬೇಸಿನ್ ಬರ್ತದೆ. ನಾವು ಇಂಟ್ರೆಸ್ಟೇಟ್ ಏನು ಜಗಳ ಆಡ್ತಾಯಿದ್ದೀವ? ಏನಿಲ್ವಲ್ಲ. ನಾನು ಅದನ್ನು ಬಿಚ್ಚಿ ಕೆಲವು ವಿಚಾರಗಳನ್ನು ಈಗ ಸದ್ಯಕ್ಕೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಸೊ ಕೆಲವು ಕುಡಿಯೋ ನೀರಿದೆ, ಕೆಲವು ಆ ಕುಣಗಲ್ಲವ್ರಿಗೆ ವ್ಯವಸಾಯ ಇದೆ. ಅವರು ಟೆಕ್ನಿಕಲ್ ಬಂದು ಮೀಟಿಂಗ್ ಮಾಡಿದ್ದೆ, ಇದೇ ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡಿದ್ದೀನಿ. ಒಂದು ಟೆಕ್ನಿಕಲ್ ಟೀಮ್ ಮಾಡಬೇಕು ಅಂತ ಹೇಳಿದ್ರು. ಇದೇ ಕೃಷ್ಣಪ್ಪನವರು, ಸುರೇಶ್ ಗೌಡರು ಟೆಕ್ನಿಕಲ್ ಟೀಮ್ ಮಾಡಬೇಕು ಅಂತ ಹೇಳಿದ್ರು. ಟೆಕ್ನಿಕಲ್ ಟೀಮು ಆಯಿತು, ಟೆಕ್ನಿಕಲ್ ರಿಪೋರ್ಟು ಬಂದಾಯಿತು. ಎಲ್ಲ ಆದಮೇಲೆ ಪಾಪ ರೈತರನ್ನ ಕರ್ಕೊಂಡೋಗಿ ಅಡ್ಡ ಹಾಕಿ ಹೋಗಿ ಕಾನೂನನ್ನ ಕೈಗೆ ತೆಗೆದುಕೊಂಡ್ರೆ ಪೊಲೀಸವರು ಪೊಲೀಸ್ ಕೈಗೆ ತೆಗೆದುಕೊಳ್ಳೋದು ಬೇಡ ಅಂಥೇಳಿ ಅವರು ಹೇಳ್ತಾ ಇದ್ದಾರೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಇದ್ರಲ್ಲಿ ರಾಜಕಾರಣ ಮಾಡೋಕ್ಕೆ ಹೋಗ್ಬಿಡಿ. ನೀವೇನೇನು ಶಬ್ದ ಉಪಯೋಗಿಸಿದಿರಿ ಅದಕ್ಕಿಂತ ಜಾಸ್ತಿ ಶಬ್ದ ಉಪಯೋಗಿಸೋಷ್ಟು ಸಾಮರ್ಥ್ಯ ಶಕ್ತಿ ನನಗೂ ಇದೆ ಅಂಥೇಳಿ ನಾನು ಅಲ್ಲಿರೋಂಥ ಶಾಸಕರಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ನನಗೆ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಆದ್ದರಿಂದ ಆ ಶಬ್ದ ಉಪಯೋಗಿಸೋದ್ರಿಂದ 1 ಮಿನಿಟ್ ಟಿ ವಿಲಿ ತೋರಿಸ್ತೀರಿ, ನಿಂತ್ಬಿಡ್ತೀರಿ ಅಷ್ಟೇ. ಅದು ರಿಯಾಕ್ಷನ್ ಏನೇನಾಗ್ತಿದೆ ಅಂತ ಟೈಮ್ ಬಂದಾಗ ಅದಕ್ಕೆ ಉತ್ತರ ಕೊಡೋಣ. ಅದಕ್ಕೆಲ್ಲ ಟೈಮ್ ಬಂದಾಗ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಈಗಲ್ಲ, ಅವಶ್ಯಕತೆ ಇಲ್ಲ. ಈಗ ಜನರ ಹಿತಕ್ಕೆ ನಾವಿರೋದು. ನಾವೇನು ಮಾಡ್ತಾಯಿದ್ದೀವಿ ಇದಕ್ಕೆ? ಅವ್ರೇನು ಬೇರೆಯವರ? ಕುಣಗಲ್ಲವ್ರು, ಅವರು ತುಮಕೂರವ್ರೆ. ಮಾಗಡಿಯವರು ಬೇರೆಯವರ? ಯಾಕೆ ಕುಣಗಲ್ನ ಇದೆ ಬೆಂಗಳೂರು ರೂರಲ್ಗೆ ಸೇರಿಸೋದು? ನಾವು ಯಾಕೆ ಅಲ್ಲಿಂದ ಪಾಪ ಇದರಿಂದ ನೀರು ತಂದು ತುಮಕೂರು ಜಿಲ್ಲೆಯವ್ರು ಕೊಡ್ತಾಯಿದ್ದೀವಿ? ಎತ್ತಿನೊಳೆ ಪ್ರಾಜೆಕ್ಟ್ ತಂದು ಎಲ್ಲ ಕೆರೆಗಳನ್ನ ತುಂಬಿಸುವಂಥದ್ದು, ಚಿಕ್ಕನಾಯಕನಹಳ್ಳಿಗೆ, ಕೊರಟಗೆರೆಗೆ, ಮಧುಗಿರಿಗೆ, ಇಲ್ಲಿಗೆಲ್ಲ ಕೂಡ ತುಂಬಿಸುವಂಥ ಕೆಲಸ ಯಾಕೆ ಮಾಡ್ತಾಯಿದ್ದೀವಿ? ಆ ಪ್ರಾಜೆಕ್ಟ್ನ ಪ್ರಾರಂಭ ಮಾಡಿದ್ದು ಬರೀ ಇದಕ್ಕೆ ಚಿಕ್ಕಬಳ್ಳಾಪುರ್ಗೆ, ಕೋಲಾರ್ಗೆ. ಅವರೆಲ್ಲ ಕೊಡಲೇಬಾರ್ದು ನೀರನ್ನ. ಆಲೇ ಮೊನ್ನೆ ಗಲಾಟೆ ನಡೀತು ಕೆಲವು ಜಾಗದಲ್ಲಿ. ನೀವು ಫಸ್ಟು ನಮ್ಗೆ ನೀರು ತಂದು ಕೊಡ್ರಿ, ಬೇರೆಯವ್ರಿಗೆ ಕೊಡೋಕ್ಕೆ ಹೋಗ್ಬೇಡ್ರಿ ನೀವು ಅಂತ ಅಂದ್ಬಿಟ್ಟು ಗಲಾಟೆ ಮಾಡ್ತಾಯಿದ್ದಾರೆ. ಹಿಂದೆ YK ರಾಮಯ್ಯನವ್ರು ಇರ್ಬೋದು, ಉಚ್ಚಮಾಸಿಗೌಡರು ಇರ್ಬೋದು, ಇವರೆಲ್ಲ ಕೂಡ ಮೊದಲಿಂದನೂ ಹೋರಾಟ ಮಾಡಿ ಇದಕ್ಕೆ ಮಾಡಬೇಕು ಅಂತೇಳಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಈಗಾಗಲೇ ನಾನು ಹೇಳ್ತಾರೆ, ನಾನು 600 ಕೋಟಿ ಇದ್ದೀವಿ, ಈಗ 900 ಕೋಟಿ ಆಗಿದೆ. ತಿರ್ಗಿ ಈಗಾಗಲೇ ನಾವು ಹೆಚ್ಚು ಕಮ್ಮಿ ಎಷ್ಟು ದುಡ್ಡು ರಿಲೀಸ್ ಮಾಡಿದ್ದೀವಿ? 400 ಕೋಟಿ ರೂಪಾಯಿ ಈಗಾಗಲೇ ರಿಲೀಸ್ ಆಗಿದೆ. ಪೈಪ್ ಕೆಲಸ ಆಗಿದೆ, ಕೆಲಸ ಶುರು ಆಗಿದೆ, ಎಲ್ಲ ಆಗಿದೆ. 400 crores ವಿ ಆಲ್ರೆಡಿ ರಿಲೀಸ್. ಎಲ್ಲ ಪೈಪೆಲ್ಲ ಬಂದು ನಿಂತಿದೆ, ಕೆಲಸ ಕೊಡೋ ಪ್ರಾರಂಭ ಆಗಿದೆ.
ಕೆಲಸ ಆದಷ್ಟು ಜಲ್ದಿ ಮುಗೀತದೆ. ಹಾಂ